ಇರ್ತಕ್ಕಂಥದ್ದೆಲ್ಲನೂ ನಿಮ್ಮ ದೀಕ್ಷೆ ಆತ್ಮಸ್ವರೂಪಿ ಅಂತ ಹೇಳಿ. ಹೇಗಾಯಿತು? ನಿಮಗೆ ದೀಕ್ಷೆ ಕೊಟ್ಟಾಗ ನಿಮ್ಮ ಗುರುಗಳು ನಿಮಗೆ ದೀಕ್ಷೆ ಏನು ಕೊಟ್ಟರು? ನಿಮಗೆ ಏನೇನು ಪರೀಕ್ಷೆಗಳನ್ನು ಮಾಡಿದರು ದೀಕ್ಷೆ ಕೊಡುವಂಥ ಸಂದರ್ಭದಲ್ಲಿ? ಹೇಗೆ ನೀವು ಇದಾಗಿದೆ ಹೇಗೆ? ನನಗೆ ಮೊದಲು ಚಿಕ್ಕ ವಯಸ್ಸಿನಿಂದನೂ ಆರೋಗ್ಯದ ಸಮಸ್ಯೆ ಆಗ್ತಿತ್ತು. ನನಗೆ ಬ್ರಾಂಕೈಟಿಸ್ ಡಿಸೀಸ್ ಇತ್ತು, ವಂಶ ಪಾರಂಪರ್ಯವಾಗಿ ಬಂದಿದ್ದು. ಸಣ್ಣ ಮಗುವಿನಿಂದ ನನಗೆ ಶ್ವಾಸಕೋಶ ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗ್ತಿಲ್ಲ, ಕಫ ಎಲ್ಲ ಕಟ್ಕೊಳ್ಳೋದಾಗೋದು. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ರೋಗ ಅಂದರೆ ಒಂದು 6 ತಿಂಗಳು ಕೆಲಸ ಮಾಡಿದ್ರೆ 2 ತಿಂಗಳು 1 ತಿಂಗಳಿಗೆ ಬೆಡ್ ಪೇಷಂಟ್ ಆಗೋದು, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದು, ಈ ಥರದ್ದೆಲ್ಲ ಆಗ್ತಿತ್ತು. ಸೊ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು, ಈ ಥರ ಬೆಂಗಳೂರು ವೆದರ್ ಯಾವಾಗಲೂ ಸ್ವಲ್ಪ ಕೋಲ್ಡ್ ಇರುತ್ತೆ, ಇದಕ್ಕಿಂತ ಸ್ವಲ್ಪ ಡ್ರೈ ವೆದರ್ ಹೋದರೆ ಹೈದರಾಬಾದ್ಗೆಲ್ಲ ಹೋದರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ ಹೇಳಿದರು. ಸೊ ಅದಕ್ಕೆ ನಾನೇನು ಮಾಡಿದೆ, ಅದೊಂದು ಕಂಪ್ನಿಯಲ್ಲಿ ಹೈದರಾಬಾದಿಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಕಷ್ಟ ಆಯಿತು. ಶ್ವಾಸಕೋಶದ ಪ್ರಾಬ್ಲಮ್, ಸಮಸ್ಯೆಗಳು ಜಾಸ್ತಿ ಆಯಿತು. ಬೆಳಗ್ಗೆ ಕಫ ಬರೋದು, ಗಟ್ಟಿ ಆಗೋದು, ಮತ್ತು ಜ್ವರ ಬರೋದು, ತಿಂಗಳು ಈ ಥರ ಆಗೋದಕ್ಕೆ ಶುರುವಾಯಿತು. ಆಗ ನನಗೆ ಅನಿಸಿದ್ದು ಏನು ಅಂತಂದರೆ, ನನ್ನ 25-26 ವರ್ಷದವರೆಗೂ ನಾನು ಇದೇ ಆರೋಗ್ಯ ಸಮಸ್ಯೆಯನ್ನು ನಾನು ಪ್ರತಿ 6 ತಿಂಗಳು ಇದೇ ಥರನೇ ಅನುಭವಿಸ್ತಾ ಇದ್ದೆ ನಾನು. ಆಗ ನನಗೆ ಅನಿಸಿದ್ದು ಅಂದರೆ, ಇಷ್ಟು ದಿನ ಡಾಕ್ಟ್ರು ಅಂತ ನೋಡಿದ ಮೇಲೆ ಏನಾದರೂ ಒಂದು ಬೇರೆ ಪದ್ಧತಿಯನ್ನಾದ್ರೂ ಮೊರೆ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಎಲ್ಲದಕ್ಕಿಂತ ಸ್ವಚ್ಛ ವಾತಾವರಣ ಎಲ್ಲಿದೆ ಅಲ್ಲಿ ಹೋಗಿ ಕೆಲಸ ಮಾಡೋಣ ಅಂತ ಹೇಳಿ ಯಾರೊಬ್ಬರು ಹಿಂಗೆ ಕಾಂಟ್ಯಾಕ್ಟ್ ಕೊಟ್ಟ ಮೇಲೆ ಒಬ್ಬ ನೇಪಾಳು ಈ ಕಡೆ ಎಲ್ಲನೂ ಅಲ್ಲಿ ಹೋಗಿ ಕೆಲಸ ಮಾಡುವಂಥದ್ದೊಂದು ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಅಂತ ಹೋದೆ. ಆ ಹೈ ಆಲ್ಟಿಟ್ಯೂಡಲ್ಲಿ ಹೋದ್ಮೇಲೆ ಹೋಗೋವರೆಗೂ ಚೆನ್ನಾಗಿತ್ತು. ಅಲ್ಲಿ ಹೋದ್ಮೇಲೆ ಇನ್ನೂ ಹೀನಾಯ ಸ್ಥಿತಿಗೆ ಬಂದ್ಬಿಡ್ತು. ಶ್ವಾಸ ಎಳ್ಕೊಳ್ಳೋದು, ಇದು ಮಾಡೋದು ಎಲ್ಲ ಕಷ್ಟ ಆಗ್ತಿತ್ತು. ಅದು ತುಂಬ ಕಷ್ಟ ಆಗ್ತಿದ್ದಾಗ ನಾನೇನು ಮಾಡಿದೆ, ಅಲ್ಲಿ ಮುಂದೆ ಹೋಗಿ ಏನು ಮಾಡಬೇಕು ಇದಕ್ಕೆ ಅಂತ ಮೆಡಿಸಿನ್ಸ್ ತೊಗೊಳ್ಳೋದೆಲ್ಲ ಮಾಡ್ತಿದ್ದೆ. ಒಂದು ದಿನ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದಾಗ, ನಡ್ಕೊಂಡು ಹೋಗ್ತಿದ್ದಾಗ, ಈಗ ಸಾಧು ಸಂತರು ಹಿಂಗೆಲ್ಲ ಕೂತಿದ್ರು. ಸೊ ಅವ್ರು ನೋಡೋ ಇಚ್ಛೆ ಆಯಿತು. ಸರಿ ಹೋದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ನನಗೆ ಹುಷಾರಿರಲಿಲ್ಲ. ಆ ಟೈಮ್ನಲ್ಲಿ ಒಬ್ಬ ಗುರುಗಳು, ಅಲ್ಲಿದ್ದಂಥ ಗುರುಗಳು, ಅವ್ರ ಹೆಸರು ಪಶುಪತಿಗಿರಿ ನಾಗಬಾಬಾ ಅಂತ, ನಮ್ಮ ಗುರುಗಳ ಶಿಷ್ಯಂದರು, ಅಂದರೆ ನಮ್ಮ ಗುರುಬಾಯಿಗಳು, ನಮಗೆ ದೊಡ್ಡ ಗುರುಬಾಯಿಗಳು. ಅವರು ನನ್ನನ್ನು ನೋಡಿ, ಅವ್ರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಸೊ ಈತನಿಗೆ ಏನೋ ವೇದನೆ ಇದೆ, ಶರೀರದಲ್ಲಿ ವೇದನೆ ಇರಬಹುದು ಅಂತ ಏನೋ ಅಂತ ಇದು ಮಾಡಿ, ನೀನು ಇಲ್ಲೇ ಇದ್ದರೆ, ನನಗೇನೂ ಕೇಳಲಿಲ್ಲ ಅವ್ರನ್ನ, ನೀನು 1 ವರ್ಷ ಇಲ್ಲೇ ಇರೋದಾದರೆ ನಿನ್ನ ಎಲ್ಲ ರೋಗ ಸಮಸ್ಯೆಗಳನ್ನ ನಾನು ಸರಿ ಮಾಡ್ತೀನಿ ಅಂತಂದರು. ನನಗೆ ಆಶ್ಚರ್ಯ ಆಯ್ತು. ನಾನು ಏನು ರೋಗ ಸಮಸ್ಯೆಗಳನ್ನ ಅವ್ರಿಗೆ ಹೇಳಿಲ್ಲ, ಆದರೂ ಕೂಡ ಇವರು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರಲ್ಲ ಅಂತ ಅನಿಸಿ, ನಾನು ಅವಾಗ ಏನು ಮಾಡಿದೆ, 1 ವರ್ಷ ಅವರ ಆಶ್ರಮದಲ್ಲೇ ಇದ್ದು ಕೆಲಸ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಇದು ಮಾಡ್ತಿದ್ದೆ. ಆವಾಗ ಅವರು ಹೇಳ್ತಾ ಇದ್ದಿದ್ದಿಷ್ಟೇ, ಬೆಳಗ್ಗೆ 3 ಗಂಟೆಗೆ ಸ್ನಾನ ಮಾಡಬೇಕು, ತಣ್ಣೀರು ಸ್ನಾನ, ಸಾಯಂಕಾಲ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳೋದು. ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ, ಅದು ನೇಪಾಳಲ್ಲಿ -1ವರೆಗೂ -2 ಕಾಠ್ಮಂಡುನಲ್ಲಿ ಹೋಗೋ ಜಾಗದಲ್ಲಿ ತಣ್ಣೀರು ಸ್ನಾನ ಮಾಡೋದಂದರೆ ಬಹಳ ಕಷ್ಟ. ಆದರೂ ಕೂಡ ಅದನ್ನೊಂದು ಸಾಧನೆ ಮಾಡಿದೆ ನಾನು. ಸೊ 8 ವರ್ಷ ಕಂಟಿನ್ಯೂಸ್ ಆಗಿ ನಾನು ಆ ಸಾಧನೆ ಮಾಡಿದೆ. ನಾನು ಮಾಡಿರುವಂಥ ಆ 1 ವರ್ಷದ ಸ್ನಾನ ಇತ್ತಲ್ಲ, ನನಗೆಲ್ಲ ಕಫದ ರೋಗಗಳನ್ನೆಲ್ಲ ಗೆಲ್ಲೋಂಗೆ ಮಾಡ್ತು. ನಾನು ಈಗ ಆರಾಮಾಗಿದ್ದೀನಿ. ಸೊ ಆದ ಮೇಲೆ ನನಗೆ ಗುರು ಪರಂಪರೆ ಮೇಲೆ, ಗುರುವಿನ ಬಗ್ಗೆ ಭಾಳ ವಿಶ್ವಾಸ ಬಂತು. ಸೊ ಆದರೆ ಅವರು ಏನಂದರು ಅಂದರೆ, ಅಲ್ಲಿನ ಗುರುಗಳು, ನೀನು ದಕ್ಷಿಣ ಭಾರತದವನು, ನಿಮ್ಮ ಭಾಷೆ, ವಿಚಾರಗಳು, ಧಾರೆಗಳು ಎಲ್ಲನೂ ದಕ್ಷಿಣ ಭಾರತದವ್ರ ಹೆಚ್ಚಿಗೆ ಇದಾಗುತ್ತೆ. ನಮ್ಮ ಗುರುಗಳು ದಕ್ಷಿಣ ಭಾರತದವರೇ, ಹಾಗಾಗಿ ಅವರನ್ನೇ ನೀನು ಗುರುವಾಗಿ ತಗೋ ಅಂತ ಹೇಳಿ ಅವ್ರ ಹತ್ರ ಕಳಿಸಿದರು. ಸೊ ಅವರು ನನಗೆ ದೀಕ್ಷೆಯನ್ನು ಕೊಟ್ಟರು, ಗುರುವಾಗಿ ಶಿಷ್ಯನಾಗಿ ಸ್ವೀಕರಿಸಿ. ನಮ್ಮಲ್ಲಿ ನಾಗ ಸಂಪ್ರದಾಯದಲ್ಲಿ ಏನು ಅಂದರೆ, ಸಾಧನೆಗೆ ಭಾಳ ಮುಖ್ಯವಾದ ಇದು ಕೊಡ್ತೀವಿ. ಒಬ್ಬ ಶಿಷ್ಯನ ಮಾಡಿದ್ರೆ ಬರೀ ಅವನಿಗೊಂದು ಹೆಸರು, ಒಂದು ಕಂಠಿ ಮಾಲ ಈ ಥರದ್ದೆಲ್ಲ ಹಾಕಿಕೊಟ್ಬಿಟ್ರೆ ಆಗೋಲ್ಲ. ಅವನಿಗೊಂದು ಹೆಸರು, ನನ್ನ ಶಿಷ್ಯ ಅನ್ನೋದ್ರೆ ಆಗಲ್ಲ. ಅವನಿಗೇನಾದರೂ ಒಂದು ಸಾಧನೆಯನ್ನು ಕಾಣಿಸ್ಕೊಡ್ಬೇಕು, ವಿದ್ಯೆಯನ್ನು ಕೊಡಬೇಕು. ಅವನು ಎಷ್ಟು ಕಠೋರನಾಗಿ ಸಾಧನೆ ಮಾಡಬಲ್ಲ ಅನ್ನೋದನ್ನು ಕರ್ಕೊಂಡೋಗಿ ಹೊರಗಡೆ ಹೋಗಿ ನೋಡ್ತಾರೆ. ಸೊ ಆ ಅನುಭವಗಳನ್ನೆಲ್ಲ ಅವರು ನೋಡಿದರು. ಎಷ್ಟೋ ಕಡೆ ನಮ್ಮ ಗುರುಗಳು ನಂಗ ಸಾಧು, ಅವ್ರು ಯಾವಾಗಲೂ ನಗ್ನವಾಗಿ ಕೂತ್ಕೊಳ್ಳೋ ಅಂಥದ್ದಿತ್ತು. ಏನು ಶಿವರಾತ್ರಿಯಲ್ಲಿ ಎಲ್ಲ ಟೈಮ್ ನಗ್ನವಾಗಿ ಕೂತ್ಕೊಳ್ಳೋವಂಥ ಇತ್ತು. ಸೊ ಅವರು ನನ್ನ ಮುಂದೆ ದುಡ್ಡನ್ನೆಲ್ಲ ಇಟ್ಟು ನೋಡ್ತಾ ಇದ್ರು. ಅವ್ರು ಬಂದಾಗ ದುಡ್ಡು ಎತ್ಕೊಳ್ತಾನ, ತಿಂಡಿ ಎತ್ಕೊಳ್ತಾನ, ಅಥವಾ ಮಹಿಳೆಯರ ಬಗ್ಗೆ ಇವನ ಧಾರಣೆಗಳು ಏನು, ಇದನ್ನೆಲ್ಲ ನೋಡಿ ಅವರು ಅನುಭವಕ್ಕೆ ಪಡೋರು. ಸೊ ಪಟ್ಟು ಆಮೇಲೆ ನಂತರ 1 ವರ್ಷದ ನಂತರ ಅವ್ರ ಹಿಂದೆ ಸುತ್ತಾ ಇದ್ದೆ ನಾನು. ಸುತ್ತಿ ನಂತರ ಅವರು ಏನು ಮಾಡಿದ್ರು, ಒಂದು ದಿನ ಗಂಗಾ ನದಿ ತೀರಕ್ಕೆ ಕರ್ಕೊಂಡೋಗಿ, ಲಾಕ್ಷಾಗೃಹ ಅಂತ ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರಣ ಇದೆ. ಅದು
ನಮ್ಮ ಅಲಹಾಬಾದ್ನಲ್ಲಿರ್ತಕ್ಕಂಥ ಪ್ರಯಾಗ ಕ್ಷೇತ್ರ ಅಲ್ಲಿಗೆ ಕೊನೆಯಾಗುತ್ತೆ 53 ಕಿಲೋಮೀಟ್ರಲ್ಲಿ. ಸೊ ಆ ಕ್ಷೇತ್ರದಲ್ಲಿ ಕರ್ಕೊಂಡೋಗಿ ನನಗೆ ದೀಕ್ಷೆಯನ್ನು ಕೊಟ್ಟರು. ಅಲ್ಲಿ ದೀಕ್ಷೆಯನ್ನು ಕೊಟ್ಟು ಗಂಗಾ ನದಿ ತೀರದಲ್ಲಿ ಯಾವ ರೀತಿ ನಾವು ಜ್ಞಾನ ತಪ ಮಾಡ್ತಕ್ಕಂಥದ್ದು, ನಾಗ ಅಂತಕ್ಕಂಥವ್ರದ್ದು ಏನು, ನಮ್ಮ ಆಚರಣೆಗಳಲ್ಲಿ ಏನಿರುತ್ತೆ, ದಿನದಲ್ಲಿ ಪೂಜೆ ಮಾಡ್ತಾರೋ ಬಿಡ್ತಿರೋ ನಾವು, ಅದು ನಮಗೆ ಸಂಬಂಧ ಇಲ್ಲ. ಏನು 6 ಗಂಟೆಗೆ ಬೆಳಗ್ಗೆ ಎದ್ದು ನಾವು ನಂಬಿರ್ತಕ್ಕಂಥ ದೇವರಿಗೆ ಪೂಜೆ ಮಾಡ್ಬೋದು, ಹೋಮ ಕಾರ್ಯಗಳು ಮಾಡ್ಬೋದು, ಇದೆಲ್ಲ ಮಾಡಬೇಕು. ಆದರೆ ರಾತ್ರಿ 10:30ಯಿಂದ 3 ಗಂಟೆವರೆಗೂ ನಾವು ಶಕ್ತಿ ಸಾಧನೆಯನ್ನು ಮಾಡಬೇಕು. ನಮ್ಮ ಶ್ರೇಷ್ಠತೆಯನ್ನು ಏನಿದ್ರೂ ತೋರಿಸ್ಕೋಬೇಕಾದ್ರೆ ನಾವು ನಮ್ಮ ಸಾಧನೆಯಲ್ಲೇ ತೋರಿಸ್ಕೋಬೇಕು. ನಮ್ಮನ್ನು ನೋಡಿದ ತಕ್ಷಣವೇ ಕಣ್ಣಿನಲ್ಲಿ ಚೇತನ, ಶರೀರದಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗಬೇಕು ಇವನೊಬ್ಬ ಗುರು, ಇವನು ಚಂಡಾಲ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅದು ನಮ್ಮ ಸಾಧನೆ ಅದಕ್ಕೆ ಮೂಲ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ರು. ಕಠೋರ ಸಾಧನೆಗಳನ್ನ ಮಾಡಿಸ್ತಾ ಇದ್ರು. ನಮ್ಮ ಗುರುಗಳು ಏನು ಮಾಡಿಬಿಟ್ರು, ನದಿ ಒಳಗಡೆ ನದಿ ತೀರದಲ್ಲಿ ಈ ದೋಣಿಗಳನ್ನ ಕಟ್ಟಕ್ಕೋಸ್ಕರ ಒಂದೊಂದು ಬಿದಿರು ಕಂಬಗಳನ್ನ ನೆಡೋರು. ಆ ಬಿದಿರು ಕಂಬಗಳನ್ನು ನೆಟ್ಟಾಗ ಏನು ಮಾಡೋರು, ಆ ಬಿದಿರು ಕಂಬಗಳಿಗೆ ದೋಣಿಗಳನ್ನ ಕಟ್ಟೋರು. ರಾತ್ರಿ ಹೊತ್ತು ಕೆಲವರು ಕಟ್ಟಿರೋರು, ಕೆಲವರು ಇಲ್ಲ. ಆ ಬಿದಿರು ಕಂಬಗಳ ಹತ್ರ ಸಿಮೆಂಟ್ ಮೂಟೆಗಳಲ್ಲಿ ಮರಳು ಹಾಕೋದು, ಅದ್ರ ಮೇಲೆ ಕುಳಿಸ್ಬಿಡೋರು ನಮ್ಮನ್ನು. ನಮಗೆ ಮಂತ್ರ ಉಪದೇಶ ಮಾಡಿ ಕಾಲಭೈರವನ ಉಪಾಸನೆ ಮಾಡಿ ಅಂತ ಹೇಳೋರು. ಸೊ ಅದರಲ್ಲಿ ಜಪ ತಪಕ್ಕೆ ಕುಳಿಸೋರು. ಆ ಕಾಲಭೈರವನ ಉಪಾಸನೆ ಮಾಡಿದಾಗ ನಿಮಗೆ ರಾತ್ರಿ ಎಲ್ಲ ನದಿ ತೀರದಲ್ಲಿ ಕಟ್ಟಿರೋವಾಗ ಇಲ್ಲಿವರೆಗೂ ನೀರಿರೋದು. ಒಂದೊಂದು ಸತಿ ಲೆವೆಲ್ ರೈಸ್ ಆಗೋದು, ಕೆಲವು ಸತಿ ಕಡಿಮೆ ಆಗೋದು, ನೀರಿನಲ್ಲೇ ಕುತ್ಕೋಬೇಕು. ನಮ್ಮನ್ನೇನು ಮಾಡಿಬಿಡೋರು, ಕೆಲವು ಸತಿ ಇವರು ಎದ್ದು ಓಡೋಗ್ತಾರೆ ಅಥವಾ ಮನಸ್ಸು ಈ ಕಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈ ಕಟ್ಟಿಬಿಡೋರು. ಹೀಗೆ ಹಗ್ಗ ಕಟ್ಟಿಬಿಟ್ಟು ಉಪಾಸನೆ ಮಾಡೋಕ್ಕೆ ಹೇಳೋರು. ಸೊ ಅವರು ಹಿಂದ್ಗಡೆ ಮೇಲ್ಗಡೆ ಗುಡ್ಡದ ಮೇಲೆ ಕೂತ್ಕೊಂಡವರು ಹೋಮ ಮಾಡ್ತಿರೋರು. 10:30 ರಾತ್ರಿಯಿಂದ 3 ಗಂಟೆವರೆಗೂ ಮಾಡಲೇಬೇಕು. ಅವ್ರು ಏನು ಮಾಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಂದು ಕೈಯಲ್ಲಿ ಬೆರಳಲ್ಲಿ ಹಿಂಗೆ ಮುಟ್ಟೋರು ನಮ್ಮನ್ನು. ಹಿಂಗೆ ಮುಟ್ಟು ಕಿವಿಯಲ್ಲಿ ಏನೋ ಒಂದು ಮಂತ್ರ ಹೇಳ್ದಂಗೆ ಕೇಳಿಸೋರು ಅಷ್ಟೇ. ಮುಂದೆ ಏನಾಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಒಳಗಿನ ಪ್ರಪಂಚದಲ್ಲಿ ಕಳೆದೋಗ್ತೀವಿ. ಬೆಳಗ್ಗೆ 7 ಗಂಟೆವರೆಗೂ ನಮಗೆ ಜ್ಞಾನ ಇರ್ತಿರ್ಲಿಲ್ಲ. 7 ಗಂಟೆ ನಂತರನೇ ನಮಗೆ ಹಿಂಗೆ ಬಂದು ಮುಟ್ಟಿದಾಗ ಮತ್ತೆ ನಾವು ನಮ್ಮ ಮಂತ್ರ ಹೇಳ್ಕೊಳ್ತಾ ಇರೋಂಗೆ ಆಭಾಸ ಆಗೋದು. ನಾವು ಬಾಯಿ ಬಿಟ್ಟರು ಕೂಡ ಆ ಮಂತ್ರ ಬರ್ತಾ ಇರೋದು. ಆವಾಗ ಅದ್ದು ಅವ್ರೇನು ಮಾಡೋರು, ನೀರು ಹಾಕಿ ಕರ್ಕೊಂಡು ಹೋಗೋರು. ಫಸ್ಟು ಮೊದಲು 1.5 ತಿಂಗಳು ಇದೇ ಪ್ರಕ್ರಿಯೆ ನಡೆಯಿತು. ನಂತರ ಆ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರು ಮುಂದೆ ನಿನಗೆ ಕಷ್ಟ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದೆ ಅಂತ ಹೇಳಿದರು. ಸೊ ಅದರ ನಂತರ ಕೆಲವು ತಾಂತ್ರಿಕ ಕ್ರಿಯೆಗಳನ್ನೆಲ್ಲ ಗುರುಗಳು ಹೇಳ್ಕೊಟ್ರು. ಆ ತಾಂತ್ರಿಕ ಕ್ರಿಯೆಗಳನ್ನ ಹೊರಗಡೆ ಬಯಲ್ಪಡಿಸೋಕ್ಕಾಗಲ್ಲ. ಆದರೂ ಆ ತಾಂತ್ರಿಕ ಕ್ರಿಯೆಗಳಿಂದ ಏನು ಅಂದರೆ ನಮ್ಮನ್ನು ನಾವು ಗೆದ್ಕೋಬೋದು ಅನ್ನೋದಷ್ಟೇ, ಬೇರೆ ಏನೂ ಇಲ್ಲ. ನಮ್ಮನ್ನು ನಾವು ಗೆದ್ಕೋಬೇಕು. ಸಮಾಜಕ್ಕೋಸ್ಕರ ನಾವು ಒಳ್ಳೆಯದನ್ನು ಮಾಡಬೇಕು, ನಾವು ಜ್ಞಾನಾರ್ಜನೆ ಮಾಡಬೇಕು, ಬೇರೆಯವ್ರಿಗೂ ಜ್ಞಾನ ಕೊಡಬೇಕು. ಮೃತ್ಯುವನ್ನು ಗೆಲ್ಲೋದು ಹೇಗೆ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ, ಬೇರೆಯವ್ರಿಗೆ ಆರೋಗ್ಯವನ್ನು ಕೊಡೋದು ಹೇಗೆ, ಮತ್ತು ಸಮಾಜದಲ್ಲಿ ಎಷ್ಟೋ ಕಷ್ಟ ನಿಷ್ಠಗಳು ಇಟ್ಕೊಂಡಿರ್ತಕ್ಕಂಥವ್ರು ಗೃಹಸ್ಥಗಳು ಬರ್ತಾರೆ, ಅವ್ರ ಕಷ್ಟ ಕಾರ್ಪಣ್ಯಗಳು ಹೇಗೆ ನಾವು ಇದು ಪರಿಹಾರ ಮಾಡೋದು, ಇದನ್ನೆಲ್ಲನೂ ನಾವು ಸಾಧನೆಯಿಂದನೇ ಮಾಡಬೇಕು. ಅದಕ್ಕೋಸ್ಕರ ಒಂದೊಂದು ನಾಗಗಳಲ್ಲಿ ಸಂಸಾರಿ ನಾಗಗಳಿದ್ದಾರೆ, ಸನ್ಯಾಸಿ ನಾಗಗಳಿದ್ದಾರೆ, ನಂಗಾ ಬಾಬಾಗಳು ಕಾಣಿಸ್ತಾ ಇರ್ತಾರೆ. ಹೇಗೆ ಈ ಸನ್ಯಾಸಿ ನಾಗಗಳು ಕಾಮವನ್ನು ಗೆಲ್ಲೋದು, ಅದು ಹೇಗೆ ಸಾಧ್ಯ ಆಗುತ್ತೆ? ಇದು ಭಾಳ ಕಷ್ಟ. ಆದರೆ ಇದಕ್ಕೆ ಆನ್ಸರ್ ನಮ್ಮ ಆಚರಣೆಗಳಲ್ಲೇ ಇರುತ್ತೆ. ಏನು ಅಂದರೆ, ನಾವು ಯಾವುದೇ ಸ್ತ್ರೀನ ಬಾರಮ್ಮ ಹೋಗಮ್ಮ ಅಂತ ಅಂದರೆ ಮಾತಾರಾಮ್ ಅಂತಲೇ ಕರಿಬೇಕು. ನಾವು ಈ ಥರದ್ರಲ್ಲೇ ವಚನಗಳಲ್ಲಿ ಕರಿಬೇಕು. ನಮ್ಮ ಗುರುಗಳ ಶಿಷ್ಯಂದ್ರೂ ಇದ್ದಾರೆ, ಹೆಣ್ಣು ಶಿಷ್ಯಂದ್ರೂ ಇದ್ದಾರೆ. ಸೊ ಅವ್ರುಗಳಿಗೂ ಹೆಸರುಗಳಿರ್ತವೆ, ನಮ್ಮ ಥರನೇ ಹೆಸರುಗಳಿರ್ತವೆ. ಸ್ವಲ್ಪ ಹೆಣ್ಣುಗಳ ಹೆಸರುಗಳಿರ್ತವೆ. ಅವ್ರಿಗೂ ಜ್ಞಾನದ ಬಗ್ಗೆ, ಜ್ಞಾನಕ್ಕೋಸ್ಕರ ಒಂದು ಧ್ಯೇಯ ಇಟ್ಕೊಂಡು ಅವ್ರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಸೊ ಸಮಾನ ರೂಪದಲ್ಲಿ ಕೂತ್ಕೋಬೇಕು ನಾವೆಲ್ಲನೂ. ನಮಗೆ ದೀಕ್ಷೆಯನ್ನು ಕೊಡಬೇಕಾದ್ರೆ ಗುರುಗಳು ನೋಡೋದು ಇವನ ಮನಸ್ಸು ಚಂಚಲ ಆಗುತ್ತಾ ಇಲ್ವಾ, ನಾಳೆ ದಿನ ನನಗೆ ಕೆಟ್ಟ ಹೆಸರು ಬರುತ್ತಾ, ಸಮಾಜದಲ್ಲಿ ಇವನು ಮಾಡ್ತಕ್ಕಂಥ ಕೃತ್ಯಗಳು ಏನಾದರೂ ಕೆಟ್ಟವ ಆದವು ಅಂದರೆ ಗುರು ಎಂಥ ಗುರುವಿನ ಶಿಷ್ಯ ಅಂತ ಕೆಟ್ಟದಾಗುತ್ತೆ ಅಂತ ಹೇಳಿಬಿಟ್ಟು ಗುರು ಕಠೋರದಿಂದ ಕಠೋರವಾದ ಅವನ ಜೊತೆ ವ್ಯವಹಾರ ಮಾಡಿರ್ತಾರೆ. ಅವನನ್ನು ದಂಡಿಸೋದು, ಬೆಳಗ್ಗೆ ಬೇಗನೆ 1 ನಿಮಿಷ